ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗಷ್ಟೇ ಕಡಬಗೆರೆ ಮಾಚೋಹಳ್ಳಿ ಸುತ್ತಮುತ್ತಲಿರುವಂಥ BDA ಜಾಗವನ್ನು ವಶಕ್ಕೆ ಪಡೆದು ಅಲ್ಲಿರುವಂಥ ಬಿಲ್ಡಿಂಗ್ಗಳನ್ನ ಒಡೆದಾಕಿರುವಂಥದ್ದು ಇತ್ತೀಚೆಗಷ್ಟೇ ನೋಡಿದ್ವಿ. ಇದೀಗ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಸಂಬಂಧಪಟ್ಟಂಥ ಅನೇಕ ಸರ್ವೆ ನಂಬರ್ಗಳಿಗೆ ನೋಟಿಸನ್ನು BDA ಜಾರಿ ಮಾಡಿದೆ. ಏನು ಈ ನೋಟಿಸ್ ಅನ್ನೋದಾದರೆ, 2005 ಮತ್ತು 2006ರ ಸಮಯದಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು. ಪೆರಿಫೆರಲ್ ರಿಂಗ್ ರೋಡ್ ಏನಿದೆ, ಪೆರಿಫೆರಲ್ ರಿಂಗ್ ರೋಡ್ಗಾಗಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಅಂದರೆ 20 ವರ್ಷಗಳ ಹಿಂದೆ. ಆ ಸಮಯದಲ್ಲಿ ಕೆಲವೊಂದಷ್ಟು ಸರ್ವೆ ನಂಬರ್ಗಳನ್ನು ಅದು ಬ್ಲಾಕ್ ಮಾಡಿತ್ತು, ರಿಜಿಸ್ಟರ್ ಆಗದೇ ಇರೋ ರೀತಿಯಲ್ಲಿ ಬ್ಲಾಕ್ ಮಾಡಿ ಕೂಡ ಇಟ್ಟಿತ್ತು. ಆದರೆ ಆ ನಂತರ ಯಾವುದೇ ರೀತಿಯಾದ ಪ್ರಗತಿಯು ಕೂಡ ಈ ಪೆರಿಫೆರಲ್ ರಿಂಗ್ ರೋಡ್ನ ಯೋಜನೆಯಲ್ಲಿ ಮುಂದುವರಿಲಿಲ್ಲ. ಮಧ್ಯದಲ್ಲಿ ಕೆಲವೊಂದು ಸರ್ಕಾರಗಳು ಈ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಯನ್ನು ಕೈ ಬಿಟ್ಟಿದ್ದು ಉಂಟು. ನಂತರ ಈ ಒಂದು ಯೋಜನೆ ಇತ್ತೀಚೆಗೆ ಭಾರಿ ಚಲನೆ ಉಂಟಾಗಿದೆ. ಇತ್ತೀಚೆಗೆ ಈ ಯೋಜನೆಯನ್ನು ಕೈಗೆತ್ತಿಕೊಂಡು ಟೆಂಡರನ್ನು ಕರೆದು ಇದಕ್ಕೆ ಒಂದು ರೂಪುರೇಷೆಯನ್ನು ರಚಿಸಲಾಗಿದೆ. ಇದರಂತೆ ಇದಕ್ಕೆ ಕೆಲವು ಜಮೀನುಗಳನ್ನು ವಶಪಡಿಸಿಕೊಳ್ಳೋದಾಗಿ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿ ಸಂಬಂಧಪಟ್ಟಂತೆ ಅನೇಕ ಒಂದು ಸರ್ವೆ ನಂಬರ್ನ ಮಾಲೀಕರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪೆರಿಫೆರಲ್ ರಸ್ತೆ ಭಾಗ 2, ಹೊಸೂರು ರಸ್ತೆ, ಮೈಸೂರು ರಸ್ತೆ, ತುಮಕೂರು ರಸ್ತೆ, BMTC ಡಿಪೋ, ಟ್ರಕ್ ಟರ್ಮಿನಲ್ ಯೋಜನೆಗೆ ಸಂಬಂಧಿಸಿದಂತೆ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಯೋಜನೆಗೆ ಸಂಬಂಧಿಸಿದಂತೆ ಬೈಲಕೋನೇನಹಳ್ಳಿ, ದೊಂಬರಹಳ್ಳಿ, ಗಂಗೊಣ್ಣನಹಳ್ಳಿ, KG ಲಕ್ಕೇನಹಳ್ಳಿ, ಲಕ್ಷ್ಮೀಪುರ ಗ್ರಾಮಗಳು, ಆರೋಕ್ಯಾತನಹಳ್ಳಿ, ಸಿದ್ದನಹೊಸಹಳ್ಳಿ, ಈ ರೀತಿಯಾಗಿ ಅನೇಕ ಜಾಗಗಳನ್ನು, ಕದಿರೇನಹಳ್ಳಿ, ವಡ್ಡರಹಳ್ಳಿ, ಈ ರೀತಿಯಾಗಿ ಅನೇಕ ಒಂದು ಗ್ರಾಮಗಳಲ್ಲಿರುವಂಥ ಸರ್ವೆ ನಂಬರ್ಗಳನ್ನು ಗುರುತು ಮಾಡಿ ಆ ಸರ್ವೆ ನಂಬರ್ಗಳಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇದು 20 ವರ್ಷಗಳ ಹಿಂದೆಯೇ ಕೂಡ ಒಂದು ನೋಟಿಸನ್ನು ಮಾಡಲಾಗಿತ್ತು. ನಂತರ ಯಾವುದೇ ಪ್ರಗತಿಯನ್ನು ಕಾಣದೇ ಇರೋದ್ರಿಂದ ಆ ಜಮೀನುಗಳನ್ನು ಒಬ್ಬರಿಂದ ಒಬ್ಬರಿಗೆ ಮಾರಾಟ ಆಗಿ ಲೇಔಟ್ಗಳಾಗಿ ಸಾವಿರಾರು ಜನ ಅಲ್ಲಿ ಸೈಟ್ಗಳನ್ನು ತೆಗೆದುಕೊಂಡು ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ BDA ಅವರು ಈ ಒಂದು ಜಾಗಗಳನ್ನ 2005-6ರಲ್ಲೇ ಅವರು ನೋಟಿಫಿಕೇಶನ್ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ಸರ್ವೆ ನಂಬರ್ಗಳನ್ನು ಬ್ಲಾಕ್ ಮಾಡಬೇಕಿತ್ತು. ಯಾವುದೇ ಒಂದು ಸರ್ವೆ ನಂಬರ್ಗಳು ರಿಜಿಸ್ಟರ್ ಆಗದೆ ಇರೋ ರೀತಿ ನೋಡ್ಕೊಂಡಿದ್ದಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇಲ್ಲಿ ಎಷ್ಟೋ ಜನರು ಮನೆ ಕಟ್ಟಿರೋವಂಥವ್ರು ಇವತ್ತು ಯೋಚನೆ ಮಾಡುವಂಥ ಪರಿಸ್ಥಿತಿನ ತಂದಿಟ್ಟಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಸೈಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ರೆವಿನ್ಯೂ ಸೈಟ್ಗಳನ್ನ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಲೀಗಲನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದು ಇದೇ ಒಂದು ಉದ್ದೇಶಕ್ಕಾಗಿ. ಇಂಥ ಸಂದರ್ಭಗಳಲ್ಲಿ ಭೂಮಾಲೀಕರು ಹೆಚ್ಚಿನ ಬೆಲೆಗೆ ಭೂಮಿಯನ್ನು ಮಾರಾಟ ಮಾಡಿ ಅದರಿಂದ ಲಾಭನ ಪಡ್ಕೊಂಡಿರ್ತಾರೆ. ಯಾರೆಲ್ಲ ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆಯನ್ನು ಮಾಡಬೇಕು ಅಂತ ಆಸೆ ಪಟ್ಟು ಕೂಲಿ ಕಾರ್ಮಿಕರಾಗಿರ್ಬೋದು, ಮಿಡಲ್ ಕ್ಲಾಸ್ ವರ್ಗದವರಾಗಿರ್ಬೋದು, ಸೈಟ್ಗಳನ್ನು ತೆಗೆದುಕೊಂಡಿರ್ತಾರೆ, ಅಂಥವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.